ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಒಂದು ಮೆಜರ್ಮೆಂಟ್ ಬ್ಲೌಸು, ಇದು ಬೋಟ್ ನೆಕ್ ಬ್ಲೌಸು. ಇದನ್ನು ಯೂಸ್ ಮಾಡಿಕೊಂಡು ನಾರ್ಮಲ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಾನು ಸ್ಟಿಚ್ ಮಾಡ್ಕೊಳ್ದೇನೆ ಫ್ರಂಟ್ ಟು ಬ್ಯಾಕ್ ಎಲ್ಲ ಅಂಟಿಸ್ಕೋಬೇಕು ಅನ್ನೋದನ್ನು ನೋಡಿಸ್ತೀನಿ ಗ್ಲೂ ಯೂಸ್ ಮಾಡಿಕೊಂಡು. ಫಸ್ಟು ಲೈನಿಂಗ್ನ ಮಾರ್ಜಿನ್ ಸಮ ಇಲ್ಲ ಅಂತ, ಸೊ ಮಾರ್ಜಿನ್ ಸಮಗೆ ಒಂದು ಲೈನ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ನ ಸ್ಟ್ರೈಟ್ ಮಾಡಿಕೊಂಡೆ ಮಾರ್ಜಿನ್ನ. ನೋಡಿ, ನನಗೆ 13.75 ರೆಡಿ ಬೇಕು. 1 ಇಂಚ್ ಆ್ಯಡ್ ಮಾಡಿಕೊಂಡು 14.75ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ತೀನಿ. ಈಗ ನಾನಿದು 36 ಸೈಜು ಚೆಸ್ಟ್ ಮೆಜರ್ಮೆಂಟ್ 36 ಸೈಜು ಬ್ಲೌಸ್ನ ನಾನೀಗ ಕಟ್ ಮಾಡ್ತಿರೋದು. ವೇಸ್ಟ್ ಬಂದು 31 ಇಂಚು, ಚೆಸ್ಟ್ ಬಂದು 36 ಇಂಚು. ಮತ್ತೆ ಹೇಳ್ತಿದ್ದೀನಿ ನೋಡಿ, ನಾನು 31 ಇಂಚು ವೇಸ್ಟ್ ಮೆಜರ್ಮೆಂಟ್ ಬ್ಲೌಸು, 36 ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ನ ನಾನು ಇಲ್ಲಿ ಕಟ್ ಮಾಡ್ತಿರೋದು. ನೋಡಿ, ವೇಸ್ಟಿಗೆ 7.75 ಬರುತ್ತೆ, 1 ಇಂಚು ಡಾಟ್ಗೆ, 1.5 ಇಂಚು ಮಾರ್ಜಿನ್ಗೆ. ಸೊ ಇಲ್ಲಿ ಬರೋದಾದರೆ 36 ಚೆಸ್ಟ್ ಮೆಜರ್ಮೆಂಟ್ ಅಲ್ವಾ. 36 ಅಂದರೆ ನಮಗೆ ಡಿವೈಡೆಡ್ ಬೈ 4 ಮಾಡಿದ್ರೆ 9 ಬರುತ್ತೆ. 9 ಚೆಸ್ಟ್ ಮೆಜರ್ಮೆಂಟ್ಗೆ ಒಂದು ಮಾರ್ಕು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಇಲ್ಲಿ ನೆಕ್ ಬಿಡ್ತು ಯೂಶ್ವಲಿ ಎಲ್ಲರಿಗೂ 2.5 ನಾನು ಇಡ್ತಿದ್ದೀನಿ. ಶೋಲ್ಡರ್ ಬಂದು 3 ಇಂಚ್ ಇಡ್ತಾಯಿದ್ದೀನಿ. ಟೋಟಲ್ಲು ನಮಗೆ 5.5 ಬರುತ್ತೆ ಶೋಲ್ಡರು. ನೋಡಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲ್ ನಾನು 5.5 ತಗೊಳ್ತಾ ಇದ್ದೀನಿ. ಇಲ್ಲಿ ಆರ್ಮೋಲ್ಗೆ ಇಲ್ಲಿ ನೋಡಿ 5.5ಗೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡೆ, ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿಕೊಂಡೆ. ಸೊ ಇಷ್ಟಾದಮೇಲೆ ನೋಡಿ 5.5 ಇದು 5.5 ಇದೆಯಲ್ಲ, ನೀಟಾಗಿ ಮೆಜರ್ಮೆಂಟ್ ತೊಗೊಂಡು ಸ್ಟ್ರೈಟ್ ಲೈನ್ ಆದಮೇಲೆ ನೋಡಿ ಇಲ್ಲಿ ಶೇಪ್ ತೆಗಿಯೋಕ್ಕೆ ನಾನು 1/4 ಇಂಚಿನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1/4 ಇಂಚು ಶೇಪ್ ತೆಗಿತಾ ಇರೋದು. 5.5 ಇಂಚು ನಾನು ಆರ್ಮೋಲ್ ಡೌನಿಂಗ್ ತೊಗೊಂಡಲ್ಲ, ನೋಡಿ 5.5ಗೆ ಹಾಫ್ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಈ ಥರ ಕವ್ ಸ್ಕೇಲ್ ತೊಗೊಂಡು ಕವ್ ತಗೊಳ್ಳಿ. ಇಷ್ಟಾದಮೇಲೆ ಚೆಸ್ಟ್ ಪಾಯಿಂಟು ವೇಸ್ಟ್ ಪಾಯಿಂಟ್ ಸೇರಿಸ್ತಾ ಒಂದು ಲೈನ್ ಎಳಿತೀನಿ. ಸೊ ನಮಗಿವಾಗ ಆರ್ಮೋಲ್ ಕರೆಕ್ಟಾಗಿ ಬಂತ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಶೋಲ್ಡರ್ ಅಟ್ಯಾಚಿಗೆ ಬಿಡಿ. ನನಗೆ ಆರ್ಮೋಲ್ಗೆ 8.5 ಇಂಚ್ ಬೇಕು. ಸೊ ನೋಡಿ, ಇಲ್ಲಿಗೆ ಅಟ್ಯಾಚ್ ಮಾಡ್ತೀವಲ್ಲ, ನೋಡಿ ಹಂಗೂ ನನಗೆ 8 ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲೊಂದು 1/2 ಇಂಚ್ ಡೌನ್ನ ಮಾಡಿಕೊಂಡೆ. 6 ಇಂಚಿಗೆ ಮಿಡ್ಲಿಗೆ 3ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಕವ್ ಸ್ಕೇಲ್ ತೊಗೊಂಡು ಶೇಪ್ನ ಕೊಟ್ಟೆ. ಈಗ ನಾನು ಚೆಕ್ ಮಾಡ್ಕೊಳ್ತೀನಿ ಎಷ್ಟು ಬರುತ್ತೆ ಆರ್ಮೋಲ್ ಅಂತ. ಸೊ ನನಗೆ 8.5 ಬೇಕು ಆರ್ಮೋಲು, ಕರೆಕ್ಟಾಗಿ 8.5 ಬರುತ್ತೆ. ಒಂದು ಪಾಯಿಂಟ್ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ. ನೋಡಿ 8.5 ಕರೆಕ್ಟಾಗಿ ಬರುತ್ತೆ. ಈಗ ನನಗೆ ಆರ್ಮೋಲು ಪರ್ಫೆಕ್ಟಾಗಿ ಬರುತ್ತೆ ಅಂತ ಗೊತ್ತಾಯಿತು. ಈಗ ಡೀಪ್ ಎಷ್ಟು ಇಡೋದು ಅಂತ ನೋಡಿ, 3 ಇಂಚಿದೆ ಇಲ್ಲಿ ಕ್ಲಾತು, 3.75 ಇಂಚನ್ನ ಆ್ಯಡ್ ಮಾಡ್ತೀನಿ. 1/2 ಇಂಚು ಬಾಟಮ್ ಅಟ್ಯಾಚ್ಗೆ, 1/4 ಇಂಚು ಪೈಪಿಂಗಿಗೆ ಸೇರಿಸಿ ನಾನು 3.75ನ ತೊಗೊಂಡಿದ್ದೀನಿ. ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ. ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ನ ಎಳಿತೀನಿ. ಇಲ್ಲಿ ಬೇಕಾದ್ರೆ ನೀವು ಯಾವ ಶೇಪ್ ಆದರೂ ಡ್ರಾ ಮಾಡ್ಕೋಬೋದು. ಸೊ ನಾನು ಜಸ್ಟ್ ಇಲ್ಲಿ ರೌಂಡ್ ಶೇಪ್ನೇ ಕೊಡ್ತೀನಿ. ಇಲ್ಲಿ 3 ಇಂಚಸ್ ಅಷ್ಟು ನಾನು ಡಾಟ್ ಪಾಯಿಂಟ್ನ ನೋಡಿ 3.5ಗೆ ಮಾರ್ಕ್ ಮಾಡಿಕೊಂಡೆ. 1/2 ಇಂಚ್ ನಾವು ಮಾರ್ಜಿನ್ಗೆ ಹೋಗುತ್ತೆ, 3 ನಮಗೆ ಡಾಟ್ ಲೆಂತು ಬರುತ್ತೆ. ಇಲ್ಲಿ 1/2 ಇಂಚು ಈ ಥರ ಕರ್ವಾಗಿ ತಗೋಬೇಕು. ಆಮೇಲೆ ನೋಡಿ, ನಾನು ರೌಂಡ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪ್ನ ಡ್ರಾ ಮಾಡ್ಕೋಬೋದು. ನೋಡಿ, ಇಲ್ಲಿ ಆರ್ಮೋಲ್ ಏನಾದರೂ ನಿಮಗೆ ಡ್ರಾಪ್ ಆಗ್ತಿದೆ, ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋದಾದರೆ 1/4 ಇಂಚ್ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಬ್ಯಾಕ್ ಮಾರ್ಕಿಂಗು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಯಾರಾದರೂ ಸ್ಟಿಚಿಂಗ್ ಕಲಿತಾ ಇದ್ದಾರೆ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ನೋಡಿ, ಬ್ಯಾಕ್ ಪಾರ್ಟ್ ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ನನ್ನ ನೆಕ್ಕು ಮತ್ತು ಈ ಒಂದು ಶೋಲ್ಡರ್ನ ನಾನು 1/4 ಇಂಚ್ ಡೌನ್ ಮಾಡಿದ್ನಲ್ಲ, ಅದನ್ನೆಲ್ಲ ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇದು ಮತ್ತೆ ಅಗೇನ್ ಅದೇ ರೀತಿ ಬ್ಯಾಕ್ ಪಾರ್ಟ್ನ ತಗೊಬಂದು ಫ್ರಂಟ್ ಪಾರ್ಟಿಗೆ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ, ಈ ರೀತಿ ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡು ನೀಟಾಗಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈಗ ನೆಕ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2.75 ಇಂಚಿಗೆ, ಅಂದರೆ 1/4 ಇಂಚ್ ನಾನು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಬಿಟ್ಟಿರ್ತೀನಲ್ಲ. ಸೊ ಹಾಗಾಗಿ ಫಸ್ಟು ಉದ್ದ ಎಷ್ಟಿದೆ ನೆಕ್ಕು ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಂಗೆ ರೆಡಿ 6 ಬೇಕಾಗುತ್ತೆ, 6.25 ಇದೆ. ಸೊ ಇಲ್ಲಿ ಸ್ವಲ್ಪ ಒಂದು 1/2 ಇಂಚ್ ಎಕ್ಸ್ಟ್ರಾ ಇಡೋಕ್ಕೆ ಹೇಳಿದ್ರು. ಸೊ ಹಾಗಾಗಿ ನಾನು 7ಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ
ಇಷ್ಟಾದಮೇಲೆ ನೋಡಿ ಬ್ಯಾಕ್ ಪಾರ್ಟು ಆರ್ಮೋಲ್ ರೌಂಡಿಂಗ್ ಈ ರೀತಿ ಇದೆ. ನಾನು ಫ್ರಂಟ್ ಪಾರ್ಟ್ಗೆ ಈ ರೀತಿ ಶೇಪ್ನ ಡ್ರಾ ಮಾಡ್ತಿದ್ದೀನಿ. ಫ್ರಂಟಲ್ಲಿ ಈ ರೀತಿ ಶೇಪ್ನ ಡ್ರಾ ಕಂಪಲ್ಸರಿ ಮಾಡಬೇಕು, ಯಾಕಂದರೆ ಆರ್ಮೋಲ್ ಹತ್ರ ರಿಂಕಲ್ ಬರದೇ ಇರುತ್ತೆ. ಇಷ್ಟಾದಮೇಲೆ ಉಕ್ಸ್ಪಟ್ಟಿ ಶೇಪ್ ಬೆಲ್ಟಿಗೆ 2 ಇಂಚಸ್ ಮೈನಸ್ ಮಾಡ್ತಿದ್ದೀನಿ. ಸೊ ಮೈನಸ್ ಮಾಡಿದ್ದಾದಮೇಲೆ ನಿಮಗೆ ಈ ಡಾಟ್ ಪಾಯಿಂಟ್ ಎಲ್ಲಿಗಿದೆ ನೋಡಿ, ಇದನ್ನು ಚೆಕ್ ಮಾಡ್ಕೊಳ್ಳಿ. 13 ಇಂಚಿದೆ. ಸೊ 12 ಇಂಚಿದೆ. 1 ಇಂಚನ್ನ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಮಾರ್ಜಿನ್ನು. ಸೊ ಯಾಕೆಪ್ಪ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಿಮ್ಮ ಒಂದು ಬ್ಲೌಸು ಚೆಸ್ಟ್ ಮೆಜರ್ಮೆಂಟ್ ಇದು ಆಧಾರವಾಗಿರ್ತದೆ. ಇಲ್ಲಿ ನಿಮಗೆ ಹೆವಿ ಚೆಸ್ಟ್ ಇತ್ತು ಅಂದರೆ ನೀವು 1.5 ಇಂಚನ್ನು ಡೌನ್ ಮಾಡ್ಕೊಳ್ಳಿ. ಸೊ ಕಡಿಮೆ ಚೆಸ್ಟ್ ಮೆಜರ್ಮೆಂಟ್ ಇದೆ ಅನ್ನೋದಾದರೆ ನೀವು 1/2 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಸಾಕಾಗತ್ತೆ. ನೋಡಿ ಶೇಪ್ ಬೆಲ್ಟ್ನ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಇಲ್ಲಿಂದ ನಾನು 2.25 ಇಂಚನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2.75. ನೀವು 3 ಇಂಚ್ವರೆಗೂ ತಗೋಬೋದು. ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ 1 ಇಂಚು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಈ ಕಡೆಗೆ. ಇಲ್ಲಿ ನೋಡಿ 1 ಇಂಚ್ ಮೇಲಕ್ಕೆ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸೈಡಲ್ಲಿ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ಬಟ್ಟೆ ನಿಮಗೆ ಕೆಳಗಡೆ ಎಕ್ಸ್ಟ್ರಾ ಏನು ಬಿಟ್ಟಿರ್ತೀವೋ ಅದು ಕೆಳಗಡೆ ಬರದಂಗಿರುತ್ತೆ. ಇಷ್ಟಾದಮೇಲೆ ನಾವು ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಡಾಟ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ 3 ಇಂಚಿಗೆ. ಇಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಫಸ್ಟ್ ಡಾಟ್ ಪಾಯಿಂಟು. ಸೆಕೆಂಡ್ ಡಾಟ್ ಪಾಯಿಂಟ್ ನೋಡಿ ಇದು ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡು ಮೇಲಕ್ಕೆ ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಇದು ಸ್ಟ್ರೈಟ್ ಒಂದು ಮಾರ್ಕ್ ಮಾಡಿಕೊಂಡು ಇದು ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಫ್ರಂಟ್ ಪಾರ್ಟು. ನೋಡಿ ಇಲ್ಲಿ ರೌಂಡ್ ಶೇಪ್ನ ಡ್ರಾ ಮಾಡ್ತೀನಿ. ನೀವು ಇಲ್ಲಿ ಬೇಕಾದ್ರೆ ನೀವು ಆದರೆ ಯಾವ ಶೇಪ್ ಬೇಕಾದ್ರೂ ನೀವು ಡ್ರಾ ಮಾಡ್ಕೋಬೋದು. ಇಷ್ಟು ಫ್ರಂಟ್ ಪಾರ್ಟು. ಇನ್ನೂ ಡೀಟೇಲ್ಡ್ ಆಗಬೇಕು ಅಂದರೆ ನಾನು ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಫ್ರಂಟ್ ಪಾರ್ಟ್ನ ಡೀಟೇಲ್ಡಾಗಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ. ಸೊ ಒಂದು ಸಲ ವಿಸಿಟ್ ಮಾಡಿ ಕಲ್ತ್ಕೊಳ್ಳಿ. ಈ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟು ಮುಗೀತು. ನಾನು ನೆಕ್ಕನ್ನ ಮತ್ತೆ ಕಟ್ ಮಾಡ್ಕೊಳ್ತೀನಿ ಸ್ಟಿಚಿಂಗ್ ಟೈಮಲ್ಲಿ. ಈಗ ಹ್ಯಾಂಡ್ಸ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಹ್ಯಾಂಡ್ಸ್ಗೆ ಫಸ್ಟ್ ನೀವು ಹ್ಯಾಂಡ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ರೆಡಿ ನನಗೆ 4 ಬರುತ್ತೆ. ಸೊ 1 ಇಂಚನ್ನ ಆ್ಯಡ್ ಮಾಡ್ಕೊಂಡು ನಾನು 5 ತಗೊಳ್ತೀನಿ. ಈಗ ನೋಡಿ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. 1 ಇಂಚನ್ನ ಮೈನಸ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ನೋಡಿ ಇಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ಈ ಥರನೇ ಬೆಸ್ಟ್ ಅನ್ನಿಸ್ತು. ಸೊ ಇಲ್ಲಿ ಆರ್ಮೋಲ್ ನಾನು 9 ಇಂಚಸ್ಗೆ ತಗೊಳ್ತಾ ಇದ್ದೀನಿ. 10 ಇಂಚಿತ್ತು. ಸೊ ಅದರಲ್ಲಿ 1 ಮೈನಸ್ ಮಾಡಿ 9 ಇಂಚಿಗೆ ತಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಮತ್ತು ನೀವು ಲೆಂತ್ನು ಚೆಕ್ ಮಾಡ್ಕೊಳ್ಳಿ. 4 ಇಂಚ್ ನನಗೆ ರೆಡಿ ಬೇಕು. ಅದರಲ್ಲಿ 1 ಇಂಚನ್ನ ಆ್ಯಡ್ ಮಾಡಿ 5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಇಲ್ಲಿ ಉದ್ದ 9 ಇಂಚ್ ತೊಗೊಂಡಿದ್ದೀನಿ, ಅರ್ಥ ಆಯ್ತಲ್ಲ. ಇಷ್ಟಾದಮೇಲೆ ಲೂಸ್ ಎಷ್ಟಿದೆ ಹ್ಯಾಂಡ್ದು ಅಂತ ಚೆಕ್ ಮಾಡ್ಕೊಳ್ಳಿ. ಲೂಸ್ ಇದೆ ನನಗಿಲ್ಲಿ 6 ಇಂಚು. 1.5 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಲೈನ್ನ ಡ್ರಾ ಮಾಡ್ತೀನಿ. ಇಲ್ಲಿ ಮಾರ್ಜಿನ್ ನಾನು 1.5 ಬಿಟ್ಟಿದ್ನಲ್ಲ, ಸೊ 1.5ಗೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ಈ ಎರಡನ್ನೂ ಸೇರಿಸ್ತಾ ಈ ರೀತಿ ನೋಡಿ ಶೇಪ್ ಕೊಟ್ಟು ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಲೈನು ಇಷ್ಟು ಪರ್ಫೆಕ್ಟಾಗಿ ನಮಗೆ ಹ್ಯಾಂಡ್ ಬರುತ್ತೆ. ನಾನಿಲ್ಲಿ ಬಫ್ ಕೊಡಬೇಕು ಅಂದ್ಕೊಂಡಿದ್ದೀನಿ. 3 ಇಂಚಸ್ ಅಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ 3 ಇಂಚಸ್ ಅಷ್ಟು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಬಫ್ಗೆ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ನ ತೊಗೊಳ್ತಾ ಇದ್ದೀನಿ. ನೀವು ಇಲ್ಲಿ 4 ಇಂಚ್ವರೆಗೂ ತೊಗೋಬೋದು. ಸೊ ನಿಮ್ಮ ಒಂದು ಬಫ್ಫು ಜಾಸ್ತಿ ಬೇಕು ಅಂದರೆ 4 ಇಂಚ್, 4.5 ಇಂಚ್, 5 ಇಂಚು ತೊಗೋಬೋದು. ಸೊ ನಾನು ಸ್ವಲ್ಪನೇ ಕೊಡಬೇಕು ಅಂದ್ಕೊಂಡಿದ್ದೀನಿ. ಒಂದು 3 ಫ್ರಿಲ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು 3 ಇಂಚಸ್ನ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಸ್ವಲ್ಪ ಶಾರ್ಟೇಜ್ ಬಂತು. ನಾನಲ್ಲಿ ಪೀಸ್ನ ಕಟ್ತೀನಿ. ಇಷ್ಟು ಸ್ಲೀವ್ದು ಎಕ್ಸ್ಟ್ರಾ ಇರೋದು ನೋಡಿ ಕರೆಕ್ಟಾಗಿ ನಮಗೆ 8.5 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಬರುತ್ತೆ. ಈಗ ನಾನು 1/2 ಇಂಚು ಇಲ್ಲಿ ಶೇಪ್ನ ತೆಗಿತೀನಿ. ಫ್ರಂಟಿಗೆ ಶೇಪ್ ತೆಗೆದಿದ್ದಾದಮೇಲೆ ನೋಡಿ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇಷ್ಟಾದಮೇಲೆ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಶೇಪ್ ಬೆಲ್ಟ್ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಶೇಪ್ ಬೆಲ್ಟ್ ಉದ್ದ ನಾನಿಲ್ಲಿ ನೀವು ಒಂದು ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಅದಕ್ಕೆ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಫ್ರಂಟ್ಗೂ ಅಷ್ಟೇ ಸೈಡ್ಗೂ ಅಷ್ಟೇ 3/4 ಇಂಚನ್ನ ಆ್ಯಡ್ ಮಾಡ್ಕೊಂಡು ನೀವು ಶೇಪ್ ಬೆಲ್ಟ್ನ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇದು ಅಷ್ಟೇ ಶೇಪ್ ಬೆಲ್ಟ್ ಕಟ್ ಮಾಡೋದು ಯಾವ ರೀತಿ ಅಂತ ನಾನು ಡೀಟೇಲ್ಡಾಗಿ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲೋ ಒಂದ್ಸಲ ವಿಸಿಟ್ ಮಾಡಿ. ಫ್ರಂಟು ಮತ್ತು ಶೇಪ್ ಬೆಲ್ಟ್ ಕಟ್ ಮಾಡೋದೇ ನಾನು ಯಾವ ರೀತಿ ಅಂತ ಡೀಟೇಲ್ಡಾಗಿ ಹೇಳಿದ್ದೀನಿ. ಸೊ ಒಂದ್ಸಲ ಗೊತ್ತಿಲ್ಲದೆ ಇರೋರು
ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ನಾನು ಡೀಟೇಲ್ಡಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ ಒಂದ್ಸಲ. ಇಷ್ಟು ಶೇಪ್ ಬೆಲ್ಟ್ನ ಕಟ್ ಮಾಡಿಕೊಂಡಿದ್ದಾಯಿತು ನೋಡಿ. ಫ್ರಂಟು ಬ್ಯಾಕು ಸ್ಲೀವ್ಸು ಶೇಪ್ ಬೆಲ್ಟು ಎಲ್ಲ ಮುಗೀತು ನೋಡಿ. ಮೇನ್ ಫ್ಯಾಬ್ರಿಕ್ ಇದು. ಸೊ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಲೈನಿಂಗ್ನ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ. ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಇದಕ್ಕೆ ತುಂಬಾ ಸ್ಮೂತಾಗಿದೆ ಕ್ಲಾತು, ಮತ್ತು ನನಗೆ ಶಾರ್ಟೇಜ್ ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಸ್ಟಿಚ್ ಮಾಡೋಕ್ಕೆ ಬದಲು ಈ ಥರ ಗ್ಲೂ ಹಾಕಿ ಅಂಟಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಗ್ಲೂ ಹಾಕಿ ಅಂಟಿಸ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ನೆಕ್ ಲೂಸ್ ಬರಬಾರ್ದು ಅಂದರೆ ಒಂದು 1/4 ಇಂಚ್ ಈ ಥರ ಕ್ರಾಸಾಗಿ ಕಟ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಕಟ್ ಮಾಡ್ಕೊಂಡಿದ್ದೆ. ಈ ರೀತಿ ಎದುರು ಬದ್ರು ಬರೋ ಥರ ಈ ರೀತಿ ನೀಟಾಗಿ ಇಟ್ಕೋಬೇಕಾಗತ್ತೆ. ಫಸ್ಟಿಗೆ ನೀಟಾಗಿ ಇಟ್ಕೋಬೇಕಾಗತ್ತೆ. ನೀವು ಸೈಡ್ಸ್ ಎಲ್ಲ ನೋಡ್ಕೋಬೇಕು. ಇಟ್ಕೊಂಡು ಈ ರೀತಿ ಉಲ್ಟಾ ತಗೊಳ್ಳಿ ಕ್ಲಾತು ನೋಡಿ. ಈ ಥರ ಚಿಕ್ಕ ಚಿಕ್ಕ ಡಾಟ್ 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 ಥರ ಇಟ್ಕೊಳ್ಳಿ. ಇಟ್ಕೊಂಡು ನೀಟಾಗಿ ಅದನ್ನು ಅಂಟಿಸ್ಕೊಳ್ಳಿ. ಸೊ ತುಂಬಾ ಗಮ್ ಹಾಕಬೇಡಿ, ಬಟ್ಟೆ ಹಾಳಾಗ್ಬಿಡುತ್ತೆ. ಸೊ ಲೈಟಾಗಿ ಗಮ್ನ ಹಾಕಿ ಈ ರೀತಿ ನೀಟಾಗಿ ಅಂಟಿಸ್ಕೋಬೇಕಾಗತ್ತೆ. ನೀವು ಬೇಕಾದ್ರೆ ಇಲ್ಲಿ ಐರನ್ ಕೂಡ ಮಾಡ್ಕೋಬೋದು. ಐರನ್ ಮಾಡಿಕೊಂಡ್ರೆ ಇನ್ನೂ ಗಟ್ಟಿಯಾಗಿ ಸ್ಟಿಕ್ ಆಗುತ್ತೆ. ಈ ರೀತಿ ನೀಟಾಗಿ ಸುತ್ತು ನಾನು ಈ ಒಂದು ಗ್ಲೂನ ಅಪ್ಲೈ ಮಾಡ್ಕೊಳ್ತೀನಿ. ಯೂಶಲಿ ಎಲ್ಲ ಬಟ್ಟೆಗೂ ಗ್ಲೂನ ಅಪ್ಲೈ ಮಾಡಬೇಡಿ. ಅದು ಸ್ವಲ್ಪ ಡ್ರೈ ಆದಮೇಲೆ ನಮಗೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಈ ಪೀಸ್ಗೂ ಸೇಮ್ ಅದೇ ರೀತಿ ಅಂಟಿಸ್ಕೊಳ್ತೀನಿ. ಎಲ್ಲ ಪೀಸ್ಗೂ ನಾನು ನೀಟಾಗಿ ಆ ಥರನೇ ಅಂಟಿಸ್ಕೊಂಡು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ. ಎಲ್ಲ ಪೀಸ್ಗೂ ನಾನು ಇತ್ತಿ ಗ್ಲೂವನ್ನು ಅಂಟಿಸ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಶೇಪ್ ಬೆಲ್ಟಿಗೆ ಒಂದು ಬಿಟ್ಟು, ಇನ್ನು ಬ್ಯಾಕು ಫ್ರಂಟು ಎಲ್ಲದಕ್ಕೂ ನಾನು ಗ್ಲೂನ ಅಂಟಿಸ್ಕೊಂಡು ಎಕ್ಸ್ಟ್ರಾ ಪೀಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಈ ರೀತಿ ಗ್ಲೂನ ಅಂಟಿಸ್ಕೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರುತ್ತೆ, ಯಾವುದೇ ರೀತಿ ರಿಂಕಲ್ ಬರೋಲ್ಲ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದ್ರೆ ನೀವು. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ನೀಟಾಗಿ ಲೈನಿಂಗ್ ಮೇಲೇ ಕಿನಾರೆ ಸ್ಟಿಚ್ ಒಂದು ಹಾಕಬೇಕಾಗತ್ತೆ. ಈ ರೀತಿ ಇದಾದಮೇಲೆ ನೀಟಾಗಿ ಫಿನಿಶಿಂಗ್ ಸ್ಟಿಚ್ಚು ಮೇಲೆ ಒಂದು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಕ್ಲಾತು ಜರುಗ್ಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ನೀವು ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಒಂದು ಸೈಡ್ ಜರುಗಿದ್ರೂ ನಮಗೆ ಕಟ್ ಮಾಡಿಬಿಟ್ರೆ ಶಾರ್ಟೇಜ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಈ ಕ್ಲಾತ್ ಇರೋದೇ ಹಾಗೆ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಬರ್ತವೆ. ಖಂಡಿತ ಕಲಿಯೋ ಇಂಟ್ರೆಸ್ಟ್ ಇರೋರು ಖಂಡಿತ ನಮ್ಮ ಚಾನಲ್ ನೋಡಿ ನೀವು ಕಲ್ತ್ಕೋಬೋದು. ಆ ಭರವಸೆ ನಾನು ಕೊಡ್ತೀನಿ. ಸೊ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ಫಾಲೋ ಮಾಡಿ, ಯಾವ ರೀತಿ ನಾನು ಕಟ್ ಮಾಡ್ತೀನಿ, ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ. ಸೊ ನೀವು ಈಸಿಯಾಗಿ ಬಿಡುತ್ತೆ ಕಲಿಯೋದಕ್ಕೆ. ನೋಡಿ ಬ್ಯಾಕ್ ಪಾರ್ಟು ತೊಗೊಂಡೆ. ಬ್ಯಾಕ್ ಪಾರ್ಟಿಗೆ ಫಸ್ಟು ಡಾಟ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ, 1 ಇಂಚ್ ಬಿಟ್ಟಿರ್ತೀವಲ್ಲ ಅದರಲ್ಲಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ಡಾಟ್ಸ್ ಕಂಪಲ್ಸರಿ ಹಾಕಲೇಬೇಕಾಗತ್ತೆ. ಈ ರೀತಿ ಡಾಟ್ನ ಮಾರ್ಕ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ ಎಕ್ಸ್ಟ್ರಾ ಕ್ಲಾತ್ ನಾನು ಈ ಪಟ್ಟಿ ಕೊಡೋಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ನೋಡಿ, ಈ ರೀತಿ ಫೋಲ್ಡ್ ಮೇಲೆ ಫೋಲ್ಡ್ ಕೊಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡೋದ್ರೆ ನಿಮಗೆ ಒಂದೇ ಸೈಡ್ ಬರುತ್ತೆ ಕೂಳೆ ಅನ್ನೋದು. ನಿಮ್ಗೆ ಎಷ್ಟು ಉದ್ದ ಬೇಕೋ, ನನಗೆ ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ಪಾರ್ಟ್ಗೆಲ್ಲ ಬೇಕು. ಸೊ ಹಾಗಾಗಿ ನಾನು ಸ್ವಲ್ಪ ಉದ್ದನೇ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ಫೋಲ್ಡ್ ಮಾಡಿಕೊಂಡು 1 by 1 ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಒಂದೇ ಸೈಡ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತೋರಣ ಬಂದಂಗೆ ಬಂದಿದೆ ಅಲ್ವಾ. ಸೊ ಹಾಗೆ ಅನ್ನಿಸ್ತು ನನಗೆ ಅದನ್ನು ನೋಡಿದ ತಕ್ಷಣ ತೋರಣ ಅಂತ. ಇದನ್ನ ನೀಟಾಗಿ ದಾರ ಎಲ್ಲ ಕಟ್ ಮಾಡಿಕೊಟ್ರೆ ನೋಡಿ ಕೂಳಿ ಅನ್ನೋದು ಒಂದೇ ಸೈಡ್ ಬರುತ್ತೆ. ಈಗ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಕೊಳ್ಳೋಣ.
ಈ ರೀತಿ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನನಗೆ ಹ್ಯಾಂಡ್ಸು ಬ್ಯಾಕಿಗೆಲ್ಲ ಬೇಕು ಅಂತ ಸ್ವಲ್ಪ ಉದ್ದನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ಇಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಚಿಕ್ಕದಾಗಿ ಒಂದು ಫ್ರಿಲ್ನ ಇಟ್ಕೋಬೇಕಾಗತ್ತೆ ಈ ಡಾಟ್ಸ್ ಹತ್ರ. ಈ ರೀತಿ ಫ್ರಿಲ್ ಇಟ್ಕೊಳ್ಳೋದ್ರಿಂದ ನಮಗೆ ಪಟ್ಟಿ ಟರ್ನ್ ಮಾಡಿದಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಹಾಗಾಗಿ ಫ್ರಿಲ್ಸ್ನ ಇಟ್ಕೋಬೇಕಾಗತ್ತೆ. ಇಲ್ಲಿ 1/2 ಇಂಚ್ ಮಾರ್ಜಿನ್ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಲೈನಿಂಗ್ನ ಓಪನ್ ಮಾಡಿ ಕಿನಾರೆ ಸ್ಟಿಚ್ ಒಂದು ಹಾಕ್ಕೋಬೇಕಾಗತ್ತೆ. ಈ ರೀತಿ ನಾನು ಪ್ರತಿಯೊಂದು ಪಾಯಿಂಟು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಇದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ನೀವು ಇನ್ನೊಂದು ಸಲ ವೀಡಿಯೋನ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ತುಂಬಾ ಡೀಟೇಲ್ಡಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನು. ಈ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಬ್ಯಾಕ್ ಪಾರ್ಟ್ ಮುಗೀತು. ಈಗ ಸ್ಲೀವ್ಸ್ ತೊಗೊಂಡೆ. ಸ್ಲೀವ್ಸಲ್ಲಿ ಏನಕ್ಕಪ್ಪ ಈ ರೀತಿ ಫ್ರಂಟಲ್ಲಿ ಬೇರೆ ಕಲರ್ ಬಂದಿದೆ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಅದು ಸ್ಯಾರಿ ಪೀಸು. ನನಗೇನಾಯಿತು ಗೊತ್ತಾ, ಈ ಬ್ಲೌಸ್ ಪೀಸ್ ತುಂಬಾ ಚಿಕ್ಕದಾಗಿ ಬಂದಿತ್ತು. ಒಂಚೂರು ಸ್ಯಾರಿಯಲ್ಲಿ ಕಟ್ ಮಾಡಿಕೊಂಡೆ. ಅದನ್ನು ಬ್ಯಾಕಿಗೆಲ್ಲೂ ಕೊಟ್ಟರು ಚೆನ್ನಾಗಿರಲ್ಲ, ಸ್ಲೀವ್ಗೆ ಒಂಥರ ಬಾರ್ಡರ್ ಥರನೇ ಇರುತ್ತೆ ಕೊಟ್ಟರೆ ಅಂತ ಹೇಳಿಬಿಟ್ಟು ನಾನು ಸ್ಲೀವ್ಸ್ಗಂತ ಕಟ್ ಮಾಡಿಕೊಂಡೆ ಇದನ್ನು. ಈಗ ಬರೋ ಸ್ಯಾರಿಗಳಲ್ಲಿ ಕೆಲವೊಂದು ಸ್ಯಾರಿಗಳಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ ಬ್ಲೌಸ್ ಪೀಸು. ಸೊ ನೀವು ಅದನ್ನು ನೋಡಿ ತಗೊಳ್ಳಿ. ನಾವೇನಾದ್ರು ತಗೊಂಡು ಸ್ಟಿಚ್ ಮಾಡೋಕ್ಕಾಗಿಲ್ಲ ಅಂದರೆ ಏನು ಅನ್ಕೋತಾರೆ ಅಂದರೆ, ನೋಡಿ ಈ ಥರ ತಗೊಂಡಾಗೆ ಹೇಳಬೇಕಾಗಿತ್ತು, ಈ ಥರ ಹೇಳ್ತಿದ್ದಾರೆ ಈಗ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ನೋಡಿನೇ ತಗೊಳ್ಳಿ ಬ್ಲೌಸ್ ಪೀಸು. ಸ್ಟಿಚ್ ಮಾಡೋಕ್ಕಾದರೆ ಮಾತ್ರ ಹೇಳಿ, ಇಲ್ಲಾಂದರೆ ತಗೊಂಡು ನೀವು ಆಗಲ್ಲ ಅಂತ ಮತ್ತೆ ಹೇಳ್ಬೇಡಿ. ನೋಡಿ, ನಾನಿಲ್ಲಿ ರಫ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ರಿಮೂವ್ ಮಾಡಿ ನಾನು ಎಮ್ಮಿಂಗ್ ಮಾಡಿಕೊಂಡು ಈ ಸ್ಟಿಚ್ನ ರಿಮೂವ್ ಮಾಡಿಬಿಡ್ತೀನಿ. ಅದಕ್ಕೆ ನೀವು ಫಸ್ಟಿಗೆ ಚೆಕ್ ಮಾಡ್ಕೊಳ್ಳಿ ಬ್ಲೌಸ್ ಆಗುತ್ತಾ ಅಂತ, ಆಮೇಲೆ ಕಸ್ಟಮರ್ ಹತ್ರ ಬ್ಲೌಸ್ ತಗೊಳ್ಳಿ. ಈಗ ಫ್ರಂಟ್ ಪಾರ್ಟ್ ತೊಗೊಂಡೆ ನೀಟಾಗಿ ಡಾಟ್ಸ್ನ ಮಾರ್ಕ್ನ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು ನೀವು. ಈ ರೀತಿ ನೀಟಾಗಿ ಡಾಟ್ ಮಾರ್ಕ್ನ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀಟಾಗಿ ಕಪ್ ಶೇಪ್ ಬರಬೇಕಂದ್ರೆ ಡಾಟ್ ಪಾಯಿಂಟ್ಸು ನೀಟಾಗಿ ಹಾಕ್ಕೋಬೇಕು. ಸೊ ಒಬ್ಬರು ಕಮೆಂಟ್ ಮಾಡಿದರು ನನಗೆ, ಈ ಡಾಟ್ ಪಾಯಿಂಟ್ ಹತ್ರ ನಂಗೆ ತುಂಬಾ ಶಾರ್ಪಾಗಿ ಬರ್ತಿದೆ ಈ ಚೆಸ್ಟ್ ಪಾಯಿಂಟ್ ಅನ್ನೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು. ಸೊ ನಾನು ಹೇಳ್ತೀನಿ ಅವ್ರಿಗೆ ಆ ಶಾರ್ಪ್ನೆಸ್ಸು ಬರಬಾರ್ದು ಅಂದರೆ ನೀವು ಡಾಟ್ ಪಾಯಿಂಟ್ ಡಿಸ್ಟೆನ್ಸ್ ಅನ್ನೋದನ್ನು 2 ಇಂಚಷ್ಟು ನೀವು ಡಿಸ್ಟೆನ್ಸ್ ತಗೊಳ್ಳಿ, ಅಷ್ಟು ಡಾಟ್ ಪಾಯಿಂಟು ಶಾರ್ಪಾಗಿ ಬರೋದಿಲ್ಲ. ಸೊ ನೋಡಿ ಕಪ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದಕ್ಕೆ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ಒಂದು ಲೈನಿಂಗ್ ಫ್ಯಾಬ್ರಿಕ್ಕು ಒಂದು ಮೇನ್ ಫ್ಯಾಬ್ರಿಕ್ನ ಈ ರೀತಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೊಳ್ಳೋಣ. ನೋಡಿ, ಲೈನಿಂಗ್ ಕ್ಲಾತ್ನ ಹಾಕಿದ್ರೆ ಅದನ್ನ ಸೈಡ್ಗೆ ಇಟ್ಟೆ ನಾನು. ಎರಡೂ ಸೇಮ್ ಅದೇ ರೀತಿ ಶೇಪ್ ಬೆಲ್ಟ್ನ ನೀಟಾಗಿ ಈ ರೀತಿ 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ ಡಾಟ್ನ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ನಾನು ಈಗ ಹೆಂಗೆ ಫೋಲ್ಡ್ ಮಾಡೋದು ಆ ರೀತಿ ನೀಟಾಗಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕು. ಒಂದು 2 ಕಡೆ ಕಟ್ ಮಾರ್ಕ್ನ ಇಟ್ಕೊಳ್ಳಿ. ಮತ್ತು ಆ ಕ್ಲಾತ್ನ ಓಪನ್ ಮಾಡಿಕೊಂಡ್ರೆ ನಮಗೆ ಇನ್ವಿಸಿಬಲ್ಲು ಶೇಪ್ ಬೆಲ್ಟು ರೆಡಿ ಆಗುತ್ತೆ. ಯಾವುದೇ ರೀತಿ ಕೂಳೆ ಕಾಣಿಸಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರೋ ಥರ ಇನ್ವಿಸಿಬಲ್ ನಮಗೆ ಶೇಪ್ ಬೆಲ್ಟ್ ಅನ್ನೋದು ಅಟ್ಯಾಚ್ ಆಗುತ್ತೆ. ನೋಡಿ, ಎಕ್ಸ್ಟ್ರಾ ಮಾರ್ಜಿನ್ ಇದ್ದರೆ ಅದನ್ನ ಕಟ್ ಮಾಡಿ ಫ್ರಂಟಲ್ಲಿ ಮತ್ತು ಸೈಡಲ್ಲಿ. ನಾನು ಶೇಪ್ ಬೆಲ್ಟ್ ಕಟ್ ಮಾಡ್ಕೋಬೇಕಾದ್ರೆ 1/2 ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ತೀನಿ ಯಾವಾಗಲೂ. ಸೊ ಅದನ್ನು ಎಕ್ಸ್ಟ್ರಾ ಮಾರ್ಜಿನ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಫ್ರಂಟು ಮತ್ತು ಸೈಡು ಎಲ್ಲ ಕರೆಕ್ಟಾಗಿದೆಯಾ ಅಂತ.
ಸೊ ಕರೆಕ್ಟಾಗಿದ್ದರೆ ನಾನಿಲ್ಲಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ತೀನಿ. ನೋಡಿ ಕಾಜಾಪಟ್ಟಿಗೆ ಈಗಾಗಲೇ ನಾನು 3 ಇಂಚಷ್ಟು ಬಿಡ್ತಿರೋ ಕ್ಲಾತ್ನ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮೆಜರ್ಮೆಂಟ್ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ನೀವು ಕಾಜಾಪಟ್ಟಿನ ಈ ಮೆಥಡಲ್ಲೇ ಸ್ಟಿಚ್ ಮಾಡಬೇಕಾಗಿರೋದು. ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಮೇಲೆ ಏನು ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನಿನ್ನೂ ನೆಕ್ನ ಫಿನಿಶ್ ಮಾಡಿಲ್ಲ. ಸೊ ಹಾಗಾಗಿ ಬಾಟಮಲ್ಲಿ ಮಾತ್ರ ಫೋಲ್ಡ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಉಕ್ಸ್ ಪಟ್ಟಿಗೂ ನಾನು 1.5 ಇಂಚಷ್ಟು ಕ್ಲಾತ್ನ ರೆಡಿ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಸ್ಟಿಚ್ ಮಾಡ್ತಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಲೈನಿಂಗ್ ಓಪನ್ ಮಾಡಿ ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಳ್ಳಿ. ನೀಟಾಗಿ ಫೋಲ್ಡ್ ಮಾಡಿ ರೆಡಿ ಸ್ಟಿಚ್ ಒಂದು ಹಾಕ್ಕೋಬೇಕಾಗತ್ತೆ. ಈ ರೀತಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಪರ್ಫೆಕ್ಟಾಗಿ ಬಂದಿದೆಯಾ ಅಂತ. ಸೊ ಇಲ್ಲಿ ಪರ್ಫೆಕ್ಟಾಗಿ ಬಂದಿದೆ. ಈಗ ಬ್ಯಾಕ್ ಪಾರ್ಟ್ನ ತಗೊಂಡು ಸೊ ಇದನ್ನು ಈ ರೀತಿ ಉಲ್ಟಾ ಹಾಕ್ಕೊಂಡು ಈ ರೀತಿ ನೀಟಾಗಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. 1/2 ಇಂಚ್ ಮಾರ್ಜಿನ್ಗೆ ನೀವೆಷ್ಟು ಮಾರ್ಜಿನ್ ಬಿಟ್ಟಿರ್ತೀರೋ ಶೋಲ್ಡ್ರ್ ಅಟ್ಯಾಚಿಗೆ ಅಷ್ಟು ಮಾರ್ಜಿನ್ಗೆ ನೀವು ಸ್ಟಿಚ್ನ ನೀಟಾಗಿ ಹಾಕ್ಕೋಬೇಕಾಗತ್ತೆ. ನೋಡಿ ನಾವು ಗ್ಲೂ ಹಾಕಿ ಅಂಟಿಸ್ಕೊಂಡ್ರೂ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಶೋಲ್ಡ್ರಿಗೆ ಓವರ್ಲಾಕ್ ಮಾಡಿಕೊಂಡೆ. ಸೊ ಈಗ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ ಸ್ಲೀವ್ಗೆ ಲೈಟಾಗಿ ಫ್ರಿಲ್ಸ್ ಕೊಟ್ಟು ಬಫ್ ಅನ್ನೋದು ಕೊಡ್ತಿದ್ದೀನಿ. ಸೊ ನೋಡಿ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿಗೆ ನೀಟಾಗಿ ಈ ರೀತಿ ಇಲ್ಲಿಂದ ಇಲ್ಲಿವರೆಗೂ ಫ್ರಿಲ್ಸ್ನ ಕೊಡಬೇಕು ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀಟಾಗಿ ನೀವು ಎಷ್ಟು ವಿಡ್ತಲ್ಲಿ ಫ್ರಿಲ್ಸ್ ಕೊಡ್ತೀರೋ ಅಷ್ಟೇ ವಿಡ್ತಲ್ಲಿ ನೋಡಿ ಈ ಕಡೆಯಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಫ್ರಿಲ್ಸ್ನ ಕೊಡಬೇಕಾಗತ್ತೆ. ಈ ರೀತಿ ಕೊಡೋದ್ರಿಂದ ನಿಮಗೆ ಪಫ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಅರ್ಥ ಆಯ್ತಲ್ಲ. ಈ ರೀತಿ ಆದಮೇಲೆ ನೋಡಿ ಫ್ರಂಟ್ಗೆ ಯಾವುದು ಬ್ಯಾಕಿಗೆ ಯಾವುದು ಅಂತ ಚೆಕ್ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಶೋಲ್ಡರ್ ಅಟ್ಯಾಚ್ ಸ್ಲೀವ್ ಅಟ್ಯಾಚ್ ಬಟ್ಟೆನ ಎಳಿಬೇಡಿ. ನೆಕ್ ಪೀಸ್ ಆಗಿರ್ಬೋದು, ಸ್ಲೀವ್ ಪೀಸ್ ಆಗಿರ್ಬೋದು, ಯಾವುದನ್ನು ನಾವು ಎಳಿಬಾರ್ದು. ಎಳೆದ್ರೆ ನಮಗೇನಾಗುತ್ತೆ ಅಂದರೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ ಬಫ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ಇದಕ್ಕೆ ನಾನು ಡಬಲ್ ಸ್ಟಿಚ್ಚು ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ನ ಮಾಡ್ಕೊಳ್ತೀನಿ. ಈ ರೀತಿ ಇನ್ನೊಂದು ಸ್ಲೀವ್ ಅದೇ ರೀತಿ ರೆಡಿ ಮಾಡ್ಕೊಳ್ತೀನಿ ಫ್ರಿಲ್ಸ್ನ ಕೊಟ್ಟು. ನೋಡಿರ್ಬೋದು ನೀವು ಸ್ಲೀವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾವು ಫ್ರಿಲ್ಸ್ ಕೊಟ್ಟಾದಮೇಲೆ. ಇದನ್ನು ಲಾಂಗ್ ಸ್ಲೀವ್ಸ್ಗೂ ಕೊಡ್ತೀವಲ್ಲ, ಲಾಂಗ್ ಸ್ಲೀವ್ ಇಟ್ಟರು ನೀವು ಎಲ್ಬೋ ಹ್ಯಾಂಡ್ಗೂ ಈ ರೀತಿ ಕೊಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದು ಯಾವ ರೀತಿ ಕೊಡಬೇಕು ಅನ್ನೋದನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಡೌಟ್ ಇದೆ ಒಂದು ಸಲ ಚೆಕ್ ಮಾಡಿ. ನೀಟಾಗಿ ಮಿಡ್ಲಿಗೆ ನ್ಯಾಚ್ ಬರೋ ಥರ ಇಟ್ಟು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ತಿದೆಯಾ ಅಂತ. ಕರೆಕ್ಟಾಗಿ ಬಂದಿಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ನೀವು ನೀಟಾಗಿ ಫ್ರಿಲ್ಸ್ ಕರೆಕ್ಟಾಗಿ ಇಟ್ಕೊಂಡಿದ್ದೀವ ಅಂತ ಚೆಕ್ ಮಾಡ್ಕೊಳ್ಳಿ. ನಾವು ಫ್ರಿಲ್ಗೆ ಏನಾದರೂ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ರೆ ನಮಗಿಲ್ಲಿ ಶಾರ್ಟೇಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಫ್ರಿಲ್ಸ್ನ ಮತ್ತೆ ರಿಮೂವ್ ಮಾಡಿ ಮತ್ತೆ ನಿಮಗೆ ಕರೆಕ್ಟಾಗಿ ಬರೋ ಥರ ನೀವು ಫ್ರಿಲ್ಸ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಲೀವ್ದು ಮತ್ತು ನೆಕ್ದು ಆರ್ಮೋಲ್ ಪೀಸ್ ಎರಡನ್ನೂ ನೀಟಾಗಿ ಎಳಿದಿರ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ ಈ ರೀತಿ. ಈಗ ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಪಫ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದಕ್ಕೆ ಡಬಲ್ ಸ್ಟಿಚ್ ಹಾಕಿ ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಡಬಲ್ ಸ್ಟಿಚ್ ಹಾಕಿ ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಸೈಡ್ ಜಾಯಿಂಟ್ನ ಮಾಡೋದು. ನಾನು ಯೂಶ್ವಲಿ ಯಾವಾಗಲೂ ಹೇಳ್ತಿರ್ತೀನಿ, ಬ್ಲೌಸು 4th ಡಾಟ್ ನಾನು ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ಅಟ್ಯಾಚ್ ಮಾಡ್ತೀನಿ ಅಂತ ಸ್ಟಿಚ್ ಹಾಕ್ಕೊಳ್ತೀನಿ ಅಂತ. ಸೊ ಹಾಗಾಗಿ ನಾನಿಲ್ಲಿ ಎಷ್ಟು ಲೆಂತ್ ಬರುತ್ತೆ ಅಂತ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಎಷ್ಟು ಆಗಿದೆಯೋ ಅದನ್ನು ನಾನು ಡಾಟ್ಸ್ಗೆ ಸ್ಟಿಚ್ ಮಾಡ್ತೀನಿ. ಇದನ್ನು ಚೆಕ್ ಮಾಡ್ಕೊಂಡು ನೋಡಿ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ.
ಎಕ್ಸ್ಟ್ರಾ ನಮಗೆ ಎಷ್ಟಿದೆ ಕ್ಲಾತು ಅಂತ ನೋಡಿ ಅದನ್ನು ಡಾಟ್ಸ್ಗೆ ಸ್ಟಿಚ್ ಮಾಡ್ಕೊಳ್ಳೋದು ನಾನು. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಸೊ ಇಲ್ಲಿ ಕರೆಕ್ಟಾಗಿ ಬರುತ್ತೆ, ಯಾವುದು ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಬರಬಾರ್ದು ನಮಗೆ. ಸೊ ಲೆವೆಲ್ಲಾಗಿ ಬರಬೇಕು. ಬಾಟಮಲ್ಲೂ ಅಷ್ಟೇ, ನಮಗೆ ಸ್ಲೀವ್ ಹತ್ರನೂ ಅಷ್ಟೇ ಲೆವೆಲ್ಲಾಗಿ ಬರಬೇಕು. ಸೊ ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೆ, ಆ ಮಾರ್ಕಿಂಗ್ ಕಾಣಿಸ್ತಿತ್ತು. ಸೊ ಅದ್ರ ಮೇಲೇ ನಾನು ಸ್ಟಿಚ್ನ ಹಾಕ್ತಿದ್ದೀನಿ. ನೋಡ್ತಿರ್ಬೋದು ನೀವು. ಆ ಡಾಟ್ ಪಾಯಿಂಟ್ದು ಮೇಲಕ್ಕೆ ತಗೊಳ್ಳಿ ಪೀಸ್ನ. ಮತ್ತು ಇಲ್ಲಿ ಆರ್ಮೋಲ್ ನಾವೇನು ಅಟ್ಯಾಚ್ ಮಾಡಿದ್ದೀವೋ ಅದನ್ನು ಸಹ ನೀವು ನೀಟಾಗಿ ಮೇಲಕ್ಕೆ ಬರೋ ಥರ ಇಟ್ಕೋಬೇಕಾಗತ್ತೆ. ಹ್ಯಾಂಡ್ಸ್ ಲೂಸ್ ಎಷ್ಟು ಅಂತ ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬನ್ನಿ. ಈ ರೀತಿ ನೋಡ್ತಿರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಹ್ಯಾಂಡ್ ಅನ್ನೋದು ಬಂದಿದೆ ಅಂತ. ಸೇಮ್ ಅದೇ ರೀತಿ ಇನ್ನೊಂದು ಸೈಡಲ್ಲೂ ಅಷ್ಟೇ ನೀವು ನೀಟಾಗಿ ಈ ರೀತಿ ಹ್ಯಾಂಡ್ ಲೂಸ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಫೂಟ್ ಕಡೆಗೆ ಈ ಒಂದು ಕೂಳೆ ಬರೋ ಥರ ಇಟ್ಕೊಂಡು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇದನ್ನು ಅಷ್ಟೇ ಮೇಲಕ್ಕೆ ಈ ರೀತಿ ಡಾಟ್ ಪಾಯಿಂಟ್ನು ಮೇಲಕ್ಕೆ ತಗೊಳ್ಳಿ. ಮೇಲಕ್ಕೆ ತಗೊಂಡು ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಷ್ಟು ನೀಟಾಗಿ ನೀವೊಂದು 3-4 ಸ್ಟಿಚ್ನ ಹಾಕ್ಕೊಂಡು ಸೈಡಲ್ಲಿ ಓವರ್ಲಾಕ್ನ ಮಾಡ್ಕೋಬೇಕಾಗತ್ತೆ. ಈ ಒಂದು ಡಾಟ್ನ ನಾನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಕೊಂಡೆ. ನೋಡಿ, ಇದು ಅಷ್ಟೇ ನೀಟಾಗಿ ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರಬೇಕು. ಇಷ್ಟು ಬ್ಲೌಸ್ ಎಲ್ಲ ಸ್ಟಿಚ್ ಎಲ್ಲ ಆಯಿತು. ಈಗ ನಾನು ಇದಕ್ಕೆ ವೇಸ್ಟ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತೀನಿ. ನೋಡಿ, ವೇಸ್ಟು ನನಗೆ ಕರೆಕ್ಟಾಗಿ ಬಂದಿದೆ. ಈಗ ನಾನು ಇದಕ್ಕೆ ಪೈಪಿಂಗ್ನ ಯಾವ ರೀತಿ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗಾಗಲೇ ನಾನು ಥ್ರೆಡ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲಾತ್ಗೆ. ಈಗ ಇದನ್ನು ಅಟ್ಯಾಚ್ ಮಾಡ್ತೀನಿ. ನೋಡಿ, 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಪೈಪಿಂಗ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನಾವು 1/4 ಇಂಚಿಗೆ ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮ್ಗೆ ನೆಕ್ ಶೇಪ್ ಚೇಂಜ್ ಆಗುತ್ತೆ. ಇಲ್ಲಾಂದರೆ ಈ ಕಡೆ ಜಾಸ್ತಿ ತೊಗೊಂಡ್ರೆ ನೆಕ್ ಶೇಪ್ ಚೇಂಜ್ ಆಗುತ್ತೆ, ಕಡಿಮೆ ತೊಗೊಳಕ್ಕೋರೆ ಬಟ್ಟೆ ಹಿಂಜ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಪರ್ಫೆಕ್ಟಾಗಿ ನಿಧಾನ ಆದರೂ ಪರವಾಗಿಲ್ಲ 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ನೋಡ್ತಿರ್ಬೋದು ನೀವು ಎಷ್ಟು ಈಸಿಯಾಗಿ, ತುಂಬಾ ಈಸಿ ಮೆಥಡಲ್ಲಿ ನಾವು ಪೈಪಿಂಗ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋಬೋದು. ನಾರ್ಮಲ್ ಫುಟ್ಟಲ್ಲೇ ನಾವು ನೀಟಾಗಿ ಅಟ್ಯಾಚ್ ಮಾಡ್ಕೋಬೋದು, ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಸೊ ಒಂಚೂರಷ್ಟು ಪೇಷನ್ಸ್ ಬೇಕಷ್ಟೇ. ಎಕ್ಸ್ಟ್ರಾ ಇರೋ ಮಾರ್ಜಿನೆಲ್ಲ ನೋಡಿ, ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ತೀನಿ. ಈಗ ನಮಗೆ ಎಷ್ಟು ವಿಡ್ತ್ ಬೇಕು ಅಂತ ಅಷ್ಟು ವಿಡ್ತಿಗೆ ನಾವು ಫಸ್ಟು ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಿದಾಗ ನಿಮ್ಗೆ ಎಷ್ಟು ವಿಡ್ತ್ ಬೇಕೋ ಅಷ್ಟು ವಿಡ್ತಲ್ಲಿ ಫೋಲ್ಡಿಂಗ್ ಮಾಡಿ. ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಕಡಿಮೆನೇ ಇರಲಿ, ನಮಗೆ ಕರೆಕ್ಟಾಗಿ ಒಂದು 1/4 ಇಂಚಷ್ಟು ಇರಲಿ ಅಂದರೆ 1/4 ಇಂಚಷ್ಟಕ್ಕೆ ನೀವು ಫೋಲ್ಡ್ನ ಮಾಡ್ಕೋಬೋದು. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ನಿಮ್ಗೆ ಪೈಪಿಂಗ್ ಅನ್ನೋದು ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಒಂದೇ ರೀತಿಯ ವಿಡ್ತು ಫಸ್ಟಿಂದ ಲಾಸ್ಟ್ವರೆಗೂ ಬರಬೇಕಾಗತ್ತೆ. ಈ ರೀತಿ ಆಯ್ತಲ್ಲ, ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಫಸ್ಟಿಂದ ಲಾಸ್ಟ್ವರೆಗೂ. ಇಷ್ಟು ಸ್ಟಿಚ್ ಮಾಡಿದ್ದಾದಮೇಲೆ ನಿಮಗೆ ಕ್ಲಾತ್ ಎಕ್ಸ್ಟ್ರಾ ಇದೆ ಅನಿಸಿದ್ರೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಪೈಪಿಂಗದು ಫೋಲ್ಡ್ ಮಾಡಿದ್ದಾದಮೇಲೆ ಈ ರೀತಿ ಎಕ್ಸ್ಟ್ರಾ ಅನಿಸಿದ್ದನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾವು ಫೋಲ್ಡ್ ಮಾಡ್ಕೊಂಡಾಗ ಅದು ಈಚೆ ಕಾಣಿಸ್ತಿರುತ್ತೆ. ಇನ್ನೊಂದು ವಿಷಯ ಏನಂದರೆ, ಈ ಥರ ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ, ಬ್ಲೌಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಸ್ವಲ್ಪ ನಿಧಾನವಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಈ ರೀತಿ ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಕಾರ್ನರಲ್ಲೇ ನಾವು ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಆವಾಗ ನಿಮಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ಕಷ್ಟ ಅಂದವರು 1-2-3 ಸಲ ಟ್ರೈ ಮಾಡಿ, ಖಂಡಿತ ಬರುತ್ತೆ. ಈ ರೀತಿ ನೀವು ಎರಡೂ ಕೈಯಲ್ಲಿ ಈ ರೀತಿ ಟರ್ನ ಮಾಡ್ಕೋಬೇಕಾಗತ್ತೆ.
ಈ ಒಂದು ರೌಂಡ್ ಶೇಪ್ ಬರೋ ಹತ್ರ, ಆವಾಗ ನಿಮಗೆ ನೆಕ್ಕದು ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕು. ಇಲ್ಲ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ, ಸೊ ಅದನ್ನು ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಫಿನಿಶ್ ಆಯಿತು ನಮಗೆ ಪೈಪಿಂಗ್ ಅನ್ನೋದು. ನೋಡಿ ಎಷ್ಟು ಚೆನ್ನಾಗಿ ಬ್ರಾಡಾಗಿ ನಮಗೆ ನೆಕ್ ಅನ್ನೋದು ಬಂದಿದೆ. ಇಷ್ಟಾದಮೇಲೆ ನಾನು ಮಿಡ್ಲಿಗೆ ಇಲ್ಲಿ ಫೋಲ್ಡ್ನ ಮಾಡ್ತೀನಿ. ಮಿಡ್ಲಿಗೆ ಫೋಲ್ಡ್ ಮಾಡಿ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ ಬೋನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬೋ ಅಟ್ಯಾಚ್ ಮಾಡೋದಕ್ಕೆ ನೋಡಿ ಕ್ಲಾತ್ ನನಗಿಷ್ಟೇ ಉಳಿದಿದೆ. ಸೊ ಇದನ್ನು ಬೋಗೆ ಕಟ್ ಮಾಡ್ಕೊಳ್ತೀನಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನು ಅಟ್ಯಾಚ್ ಮಾಡ್ಕೊಂಡು ನಾನು ಇಲ್ಲಿ ಬೋನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸರ್ಕಲ್ ಟೈಪಲ್ಲಿ ನೀವು ಬೋನ ಸ್ಟಿಚ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ರೆಕ್ಟ್ಯಾಂಗಲ್ ಟೈಪಲ್ಲೂ ಬೋನ ಅಟ್ಯಾಚ್ ಮಾಡ್ಬೋದು. ಸೊ ನಿಮ್ಗೆ ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ರೆಕ್ಟ್ಯಾಂಗಲ್ ಟೈಪಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಸ್ವಲ್ಪ ಚಿಕ್ಕದಾಗಬೇಕು ಅನ್ನೋರಾದರೆ ಈ ಥರ ಸರ್ಕಲ್ ಥರ ಬೋನ ರೆಡಿ ಮಾಡ್ಕೋಬೋದು. ಈ ರೀತಿ ರೌಂಡ್ ಶೇಪ್ನ ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ರೆಕ್ಟ್ಯಾಂಗಲ್ ಶೇಪಲ್ಲೂ ಚೆನ್ನಾಗಿರುತ್ತೆ, ಮತ್ತು ಈ ಥರ ಈ ಒಂದು ರೌಂಡ್ ಶೇಪ್ ತೊಗೊಂಡ್ರು ನಿಮಗೆ ಚೆನ್ನಾಗೇ ಬರುತ್ತೆ. ಸೊ ಒಂದು ಸಲ ಎರಡನ್ನೂ ಟ್ರೈ ಮಾಡಿ ನೋಡಿ. ಈ ರೀತಿ ನೀಟಾಗಿ ಸುತ್ತೂ ಅಟ್ಯಾಚ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ಸುತ್ತು ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಚಿಕ್ಕದಾಗೆ ಬೋ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ದೊಡ್ಡದಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಂದು ಸಲ ವಾಶ್ ಮಾಡಿದ್ರೆ ನಮಗೆ ಅದೇನಾಗುತ್ತೆ, ಈ ಥರ ಬೆಂಡ್ ಆದಂಗೆ ಆಗ್ಬಿಡುತ್ತೆ, ಅದು ಅಷ್ಟು ಲುಕ್ ಬರಲ್ಲ. ಸ್ವಲ್ಪ ಚಿಕ್ಕದಾಗಿದ್ರೇ ಚೆನ್ನಾಗಿ ಲುಕ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಇಷ್ಟಾದಮೇಲೆ ನೋಡಿ ಲೈನಿಂಗ್ನ ಸುಮ್ಮನೆ ಒಂದು ಸ್ವಲ್ಪ ನ್ಯಾಚ್ ಹಾಕ್ಕೊಳ್ಳಿ. ಈ ರೀತಿ ನ್ಯಾಚ್ ಹಾಕ್ಕೊಂಡು ಇದ್ರ ಒಳಗಡೆಯಿಂದ ನಾವು ಈ ಮೇನ್ ಫ್ಯಾಬ್ರಿಕ್ನ ಈಚೆ ತಗೋಬೇಕಾಗತ್ತೆ. ನೋಡ್ತಿರ್ಬೋದು ಈ ಮೆಥಡಲ್ಲಿ. ಈ ರೀತಿ ಈಚೆ ತಗೊಂಡು ಟರ್ನ್ ಮಾಡೋದ್ರಿಂದ ನಿಮಗೆ ರೌಂಡ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ನೀಟಾಗಿ ಕೈಯಲ್ಲೇ ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ರೌಂಡ್ ಶೇಪ್ ಅನ್ನೋದು ಬರುತ್ತೆ. ಸುತ್ತು ಬೇಕಾದ್ರೆ ನೀವು ಸ್ಟಿಚ್ನ ಹಾಕ್ಕೋಬೋದು. ಸುತ್ತು ಸ್ಟಿಚ್ ಹಾಕ್ಕೊಳ್ಳೋದು ಬೇಡ ಅನ್ನೋರು ಹಾಗೇನೂ ನಾವು ಬೋನ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಸ್ಟಿಚ್ ಏನಕ್ಕೆ ಹಾಕೋದು ಅಂದರೆ ಮೇನ್ ಫ್ಯಾಬ್ರಿಕ್ಕಿಂತ ಲೈನಿಂಗು ಈಚೆ ಕಾಣಿಸಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಟಿಚ್ನ ಹಾಕೋದು. ಈಗ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ನೀವು ಇದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿ ಬೇಕಾದ್ರೂ ನೀವು ಬೋನ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಬೇಕಾದ್ರೂ ನೀವು ಬೋನ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ನೋಡಿ ಮಿಡ್ಲಿಗೆ ಬರೋ ಥರ ನೀಟಾಗಿ ನೀವು ದಾರದಲ್ಲಿ ಸುತ್ಕೋಬೇಕಾಗತ್ತೆ. ನೋಡಿ ದಾರ ತಗೊಂಡು ನಾನು ಸೇಮ್ ಕಲರು ಈ ರೀತಿ ಸುತ್ಕೋತಾ ಇದ್ದೀನಿ. ಸುತ್ಕೊಂಡು ಈ ರೀತಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವಿದಕ್ಕೆ ಟೇಲ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಅದು ಲಾಂಗಾಗಿ ಈ ರೀತಿ ಕ್ಲಾತ್ನ ತಗೋಬೇಕಾಗತ್ತೆ. ಲಾಂಗ್ ಕ್ಲಾತಲ್ಲಿ ಟೇಲ್ ಸ್ವಲ್ಪ ಉದ್ದ ಇರಲಿ ಅಂತ ಹೇಳಿದ್ದಾರೆ, ಸೊ ಸ್ವಲ್ಪ ಉದ್ದನೇ ಇಡ್ತಿದ್ದೀನಿ ನಾನು. ಸೇಮ್ ಇದೇ ಮೆಜರ್ಮೆಂಟ್ಗೆ ಇನ್ನೊಂದು ಕ್ಲಾತ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ನನಗೆ ಶಾರ್ಟೇಜ್ ಇದೆ, ಒಂದು ಸ್ವಲ್ಪ ವಿಡ್ತ್ ಜಾಸ್ತಿ ಬರುತ್ತೆ, ಒಂದು ಕಡಿಮೆ ಬರುತ್ತೆ. ಸೊ ಒಂದೇ ವಿಡ್ತಿಗೆ ನಾನು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಈ ಥರ ಕ್ರಾಸ್ ಆಗಿ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಫಸ್ಟಿಗೆ. ನೋಡಿ ನೀಟಾಗಿ ಸ್ಟಿಚ್ ಬಂದಿಲ್ಲ ಅಂದರೆ ನೀವು ಅದನ್ನ ರಿಮೂವ್ ಮಾಡಿ. ಇದು ತುಂಬ ಸ್ಮೂತಾಗಿದೆ ಕ್ಲಾತು. ಈ ರೀತಿಯಾಗಿ ನೀಟಾಗಿ ಸ್ವಲ್ಪ ಕ್ರಾಸಾಗಿ ಫಸ್ಟ್ ಸ್ಟಿಚ್ನ ಹಾಕ್ಕೊಂಡು ಮತ್ತೆ ಸ್ಟ್ರೈಟಾಗಿ ಸ್ಟಿಚ್ನ ಹಾಕ್ಕೊಬರ್ಬೇಕಾಗತ್ತೆ. ನೀವು ಬರ್ತಾ 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 ವಿಡ್ತ್ ಅನ್ನೋದನ್ನು
ಕಡಿಮೆ ಮಾಡ್ಕೋಬೇಕಾಗತ್ತೆ ಈ ರೀತಿ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೇಮ್ ಅದೇ ರೀತಿ ಇನ್ನೊಂದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟಿಗೆ ಈ ರೀತಿ ಸ್ವಲ್ಪ ಶೇಪ್ ತೆಗೆದು ಮತ್ತು ಸ್ಟ್ರೈಟಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ. ಬರ್ತಾ ಬರ್ತಾ ನೀವು ವಿಡ್ತ್ ಅನ್ನೋದು ಕಡಿಮೆ ಮಾಡಬೇಕು. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಇಲ್ಲೂ ಸ್ವಲ್ಪ ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ಕೊಳ್ತೀನಿ. ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನು ಈ ಟೇಲ್ಸ್ನ ನೀಟಾಗಿ ಸ್ಟಿಚಿಂಗ್ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಟೇಲ್ ಅನ್ನೋದೆಲ್ಲೂ ಲೂಸ್ ಆಗದೆ ಹೊಲಿಗೆ ಬಿಚ್ಕೊಳ್ದೆ ನೀಟಾಗಿರುತ್ತೆ. ನೋಡಿ ಇಷ್ಟ ಆದಮೇಲೆ ನೀವೇನಾದರೂ ಟೂಲ್ ತಗೊಳ್ಳಿ, ಅದನ್ನ ನೀಟಾಗಿ ಉಲ್ಟಾ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ ಈ ರೀತಿ ನೀಟಾಗಿ ಈ ರೀತಿ ಬಟ್ಟೆನ ಉಲ್ಟಾ ಮಾಡಬೇಕಾಗತ್ತೆ. ಇದು ತುಂಬ ಏನು ಕಷ್ಟ ಆಗಲ್ಲ. ನಾವು ಡೋರಿ ಎಳಿತೀವಲ್ಲ ಅಷ್ಟೇನು ಕಷ್ಟ ಆಗಲ್ಲ. ತುಂಬಾ ಈಸಿಯಾಗಿ ಎಳ್ಕೋಬಹುದು ಇದನ್ನು. ಅಂತ ಕಷ್ಟಪಡೋ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಒನ್ಸ್ ಇಲ್ಲಿ ಎಂಡಿಗೆ ಬಂದುಬಿಟ್ರೆ ತುಂಬಾ ಈಸಿಯಾಗಿ ನಾವು ಅದನ್ನ ಎಳ್ಕೋಬೋದು. ಕೈ ಜಾರುತ್ತೆ ಕೂಡ ಈ ಒಂದು ಕ್ಲಾತ್ನ ಹ್ಯಾಂಡಲ್ ಮಾಡೋಕ್ಕೆ. ನೋಡಿ ಈಚೆ ಕ್ಲಾತ್ ಕಾಣದ್ಮೇಲೆ ನಾವು ಈ ರೀತಿ ಎಳ್ಕೊಂಡ್ರೆ ನಮಗೆ ನೀಟಾಗಿ ಬಂದ್ಬಿಡುತ್ತೆ. ಇಲ್ಲಿ ನೀಟಾಗಿ ಫಿನಿಶಿಂಗ್ ಸಮೇತ ಬಟ್ಟೆ ನೀಟಾಗಿ ಈ ರೀತಿ ಎಳ್ಕೊಳ್ಳಿ. ಪರ್ಫೆಕ್ಟಾಗಿ ಬಂತು ಅಂದರೆ ಇನ್ನೊಂದನ್ನು ಮತ್ತೆ ನೀವು ಫಿಂಗರಲ್ಲೇ ಈ ರೀತಿನ ನೋಡಿ ಈ ರೀತಿ ಈಸಿಯಾಗಿ ನೀವು ಫಿಂಗರಲ್ಲೇ ಡೋರಿನ ತಗೋಬೋದು. ನೋಡಿ ಫಿಂಗರಲ್ಲಿ ಈ ರೀತಿ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಡೋರಿ ಅನ್ನೋದು ಬಂದ್ಬಿಡುತ್ತೆ. ಸೊ ಲಾಸ್ಟಲ್ಲಿ ಬೇಕಾದ್ರೆ ನೀವು ಈ ಥರ ಟೂಲ್ ಯೂಸ್ ಮಾಡ್ಕೋಬೋದು. ಈಸಿಯಾಗಿ ನಾವು ಎಳ್ಕೋಬೋದು. ಈ ರೀತಿ ನೀಟಾಗಿ ಹೇಳ್ಕೊಂಡಿದ್ದಾದಮೇಲೆ ನಿಮ್ಗೆ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡಿಕೊಂಡು ಉಳಿದಿದ್ದನ್ನು ಕಟ್ ಮಾಡ್ಕೋಬೋದು. ಸೊ ಅವರು ಉದ್ದನೇ ಕೊಡೋಕ್ಕೆ ಕೇಳಿದ್ದಾರೆ ನಮಗೆ ಟೇಲ್ನ. ನೋಡಿ ಉದ್ದನೇ ಇಟ್ಟಿದ್ದೀನಿ ನಾನು. ಒಂದಿಷ್ಟು ಉದ್ದ ಇಡಿ ಅಂತಂದರು. ಇಷ್ಟುದ್ದ ಬಿಟ್ಟು ಉಳಿದಿದ್ದನ್ನು ಕಟ್ ಮಾಡ್ಕೊಳ್ತೀನಿ. ಅಲ್ಲಿಗೆ ಸ್ಟಿಚ್ ಹಾಕ್ಕೊಂಡೊಂದು ಉಳಿದಿದ್ದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು. ಈಗ ನಾನಿಲ್ಲಿ ಬೋನ ಅಟ್ಯಾಚ್ ಮಾಡ್ತೀನಿ ಈ ರೀತಿ. ಫಸ್ಟಿಗೆ ಟೇಲ್ಸ್ ಮಾತ್ರ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀನಿ. ಇದು ಫೋಲ್ಡ್ ಇಟ್ಕೊಂಡು ನಮಗೆ ಕೂಳೆ ಯಾವುದೇ ಕಾರಣಕ್ಕೂ ಈಚೆ ಕಾಣಿಸ್ಬಾರ್ದಲ್ಲ. ಸೊ ಹಾಗಾಗಿ ಫಿನಿಶಿಂಗ್ ನೀಟಾಗಿರಬೇಕು ಅಂದರೆ ನಾವು ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಟೇಲ್ಸ್ನ ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಫಸ್ಟ್ ಸ್ಟಿಚ್ ಹಾಕೋಬೇಕಾಗತ್ತೆ. ಇಷ್ಟಾದಮೇಲೆ ಇದರ ಮೇಲೆ ನಾವು ಈ ಬೋನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಒಂದು ಸೈಡು ಸ್ವಲ್ಪ ಜಾಸ್ತಿ ಇದ್ದಂಗೆ, ಒಂದು ಸೈಡ್ ಸ್ವಲ್ಪ ಕಡಿಮೆ ಇದ್ದಂಗೆ ಅನಿಸ್ತು ಈ ಬೋಗೆ. ಸೊ ಹಾಗಾಗಿ ನಾನು ದಾರಾನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಇರೋ ಕಡೆಗೆ. ನೋಡಿ ಈಗ ಈ ರೀತಿ ಇದನ್ನು ನಾನು ಸ್ಟಿಚ್ ಮಾಡ್ಕೋಬೇಕು. ನಾನು ಇದನ್ನು ಕೈಯಲ್ಲೇ ಸ್ಟಿಚ್ ಮಾಡ್ತೀನಿ. ಅಲ್ಲಿ ಒಂದು ನೋಡಿ ಬಾರ್ಡರ್ ಥರ ಲೇಸ್ನ ಈ ರೀತಿ ಹಾಕೋಣ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಇದನ್ನು ಲೇಸ್ನ ತೊಗೊಂಡು ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಈಗ ಇಲ್ಲಿಟ್ಟು ನಾವು ಇದನ್ನು ಕೈಯಲ್ಲೇ ಸೂಜಿಯಲ್ಲೇ ನಾನು ಸ್ಟಿಚ್ನ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಟೈಟಾಗಿ ಸ್ಟಿಚ್ ಮಾಡ್ಕೋಬೇಕು ನೀವು. ಇಲ್ಲಾಂದರೆ ನಮಗೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಟೈಟಾಗಿ ಸ್ಟಿಚ್ ಮಾಡ್ಕೊಂಡು ನಾವು ಗಂಟ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು
ಈ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ನಿಮಗೆ ಔಟ್ಫಿಟ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡೋಣ. ನಿಮ್ಗೆ ಔಟ್ಫಿಟ್ ಅನ್ನೋದು ಈ ರೀತಿ ಕಾಣಿಸ್ತಿದೆ. ನಿಮಗೆ ಈ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.